ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾಲೆಂಡರಲ್ಲಿ ಥರ್ಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ವಾಟ್ ವಾಸ್ ದ ಡೇ ಆನ್ ಆಗಸ್ಟ್ 15, 1947? 1947 ಆಗಸ್ಟ್ 15 ಯಾವ ವಾರ ಆಗಿತ್ತು? ಸೊ ಎಕ್ಸಾಮ್ನಲ್ಲಿ ನಿಮಗೆ 4 ಆಪ್ಷನ್ ಕೊಡ್ತಾರೆ. ನಾನು ಇಲ್ಲಿ ಆಪ್ಷನ್ ಇಲ್ಲದೇ ಪ್ರಾಬ್ಲಮ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ನಾನು ಮಾಡಿಸಿರುವಂಥ ಫಸ್ಟು ಪ್ರಾಬ್ಲಮನ್ನು ನೋಡಲಿಲ್ವೋ ಆ ಪ್ರಾಬ್ಲಮನ್ನು ನೋಡಿಕೊಂಡು ಆ ನಂತರದಲ್ಲಿ ಈ ವಿಡಿಯೋ ನೋಡಿ, ಅದರ್ವೈಸ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಈಗ 1900 ಸೀರೀಸ್ ಪ್ರಾಬ್ಲಮ್ ಕೊಟ್ಟಾಗ ಸ್ವಲ್ಪ ಪ್ರಾಬ್ಲಮ್ ಮಾಡೋದು ಬೇರೆ ಥರದಲ್ಲಿ, 2000 ಸೀರೀಸ್ ಕೊಟ್ಟಾಗ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ 1900 ಸೀರೀಸ್ ಕೊಟ್ಟಾಗ ಎಲ್ಲ ಪ್ರೊಸೀಜರ್ ಸೇಮ್, ಲಾಸ್ಟ್ ಇನ್ ಬಿಟ್ವೀನಲ್ಲಿ ನಾವು ಒಂದು ಪ್ರೊಸೀಜರ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ಇಯರ್ ಕೊಟ್ಟಿರಲಿ, ಫಸ್ಟು ನಾವು ಅದರ ಪ್ರೀವಿಯಸ್ ಇಯರನ್ನು ಬರ್ಕೊಳ್ಬೇಕು, ಹಿಂದಿನ ವರ್ಷ ಬರ್ಕೊಳ್ಬೇಕು. 1947 ಅಂತ ಕೊಟ್ಟಿದ್ದಾರೆ, 1946 ಅಂತ ಬರ್ಕೊಳ್ಬೇಕು, ಹಿಂದಿನ ವರ್ಷ ಬರ್ಕೊಳ್ಬೇಕು. ಯಾವ ಇಯರ್ ಆದರೂ ಕೊಟ್ಟಿರಲಿ, ಇವನ್ 2000 ಸೀರೀಸ್ ಕೊಟ್ಟರು ಇದೇ ಥರನೇ ಹಿಂದಿನ ವರ್ಷ ಬರ್ಕೊಳ್ಬೇಕು. ನೆಕ್ಸ್ಟ್ ಹೇಗೆ ಅಂತಂದರೆ 1900 ಆದಮೇಲೆ ಎಷ್ಟು ವರ್ಷ ಸಿಕ್ಕಿದೆ, ಆಫ್ಟರ್ 1900 46 ಇಯರ್ಸ್ ಸಿಕ್ಕಿದೆ. ಸೊ ಯಾವ ಇಯರ್ ಕೊಟ್ಟಿದ್ರು, 1947 ಕೊಟ್ಟಿದ್ರು, ಹಿಂದಿನ ವರ್ಷ ಬರ್ಕೊಂಡಿದ್ದೀನಿ 1946. ಸೊ 1900 ನಂತರದಲ್ಲಿ ಎಷ್ಟು ವರ್ಷ ಸಿಕ್ಕಿದೆ, 46 ವರ್ಷ ಸಿಕ್ಕಿದೆ. ಸೊ ಈ 46 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ, ಎಷ್ಟು ನಾರ್ಮಲ್ ಇಯರ್ ಬರುತ್ತೆ ಅನ್ನೋದನ್ನು ನೀವೀಗ ಫೈಂಡ್ ಔಟ್ ಮಾಡಬೇಕು. ಲೀಪ್ ಇಯರ್ ಬರುವಂಥದ್ದು 4 ವರ್ಷಕ್ಕೆ ಒಂದ್ಸತಿ, ಅಧಿಕ ವರ್ಷ ಬರೋದು 4 ವರ್ಷಕ್ಕೆ. ಸೊ ಈ 46ಅನ್ನು 4ರಿಂದ ಭಾಗಿಸಿದರೆ ನಿಮಗೆ ಎಷ್ಟು ಲೀಪ್ ಇಯರ್ ಅಂತ ಸಿಗುತ್ತೆ. 4 1 4, 4ರಲ್ಲಿ 4 ಕಳೆದ 0, 6 ಇಳಿಸ್ಕೋಬೇಕು, 4 1 4, 6ರಲ್ಲಿ 4 ಕಳೆದ್ರೆ 2. ಸೊ 4 11 44, 11 ವರ್ಷ ಲೀಪ್ ಇಯರ್ ಬರುತ್ತೆ. 11 ಲೀಪ್ ಇಯರ್ಸ್. 11 ಹೇಗೆ ಬಂತು, 46ನ 4ರಿಂದ ಡಿವೈಡ್ ಮಾಡಿದಾಗ 11 ಪಾಯಿಂಟ್, ಇದನ್ನು ಮತ್ತೆ ಬೇಕಾದ್ರೆ ಡಿವೈಡ್ ಮಾಡ್ಬೋದು, ನಮಗೆ ಫ್ರ್ಯಾಕ್ಷನ್ ಬೇಡ. 11 ಲೀಪ್ ಇಯರ್ ಬರುತ್ತೆ. 46ರಲ್ಲಿ 11ಅನ್ನು ಕಳಿಬೇಕು, 46ರಲ್ಲಿ 11 ಕಳೆದ್ರೆ 35 ನಾರ್ಮಲ್ ಇಯರ್ ಸಿಗುತ್ತೆ. ಸೊ 46 ಹೇಗೆ ಬಂತು, 1947 ಪ್ರೀವಿಯಸ್ ಇಯರ್ 1946, 1900 ಆದಮೇಲೆ 46 ಇಯರ್ ಸಿಗುತ್ತೆ. ಸೊ ಈ 46ಅನ್ನು 4ರಿಂದ ಡಿವೈಡ್ ಮಾಡಿದಾಗ 11 ಲೀಪ್ ಇಯರು, 35 ನಾರ್ಮಲ್ ಇಯರು. ಲೀಪ್ ಇಯರ್ ಇದ್ದಾಗ ಇಂಟು 2 ಮಾಡಬೇಕು, ನಾರ್ಮಲ್ ಇಯರಿಗೆ ಇಂಟು 1 ಮಾಡಬೇಕು. ಸೊ ಏನಕ್ಕೆ ಇಂಟು 2 ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಸೊ ಆ ವಿಡಿಯೋ ನೋಡದೇ ಇದ್ದವರು ಆ ವಿಡಿಯೋ ನೋಡಿಕೊಂಡು ನಂತರದಲ್ಲಿ ಈ ವಿಡಿಯೋನ ನೋಡಿ. ಲೀಪ್ ಇಯರ್ ಇದ್ದಾಗ ಇಂಟು 2, 11 2 22 ಪ್ಲಸ್ ನಾರ್ಮಲ್ ಇಯರಿಗೆ ಇಂಟು 1, 35 1 35. ಲೀಪ್ ಇಯರಿಗೆ ಇಂಟು 2, ನಾರ್ಮಲ್ ಇಯರಿಗೆ ಇಂಟು 1 ಪ್ಲಸ್ 1900 ಸೀರೀಸ್ ಕೊಟ್ಟಾಗ 1 ಆಡ್ ಡೇ ಎಕ್ಸ್ಟ್ರಾ. 2000 ಸೀರೀಸ್ ಕೊಟ್ಟರೆ ಈ 1 ಆಡ್ ಡೇ ಆ್ಯಡ್ ಮಾಡೋದು ಬೇಡ. 1900 ಸೀರೀಸ್ ಕೊಟ್ಟಾಗ 1900 ಇಸ್ವಿಯಲ್ಲಿ 1900 ಚಿಲ್ಲರಲ್ಲಿ ಯಾವುದೇ ಇಸ್ವಿ ಕೊಟ್ಟರು ಕೂಡ ನೀವು ಇಲ್ಲಿ 1 ಆಡ್ ಡೇ ಆ್ಯಡ್ ಮಾಡ್ಕೊಳ್ಬೇಕು, ಎಕ್ಸ್ಟ್ರಾ ಆಡ್ ಡೇ ಬರುತ್ತೆ. 2000 ಸೀರೀಸ್ ಕೊಟ್ಟರೆ ಈ 1ನ ಆ್ಯಡ್ ಮಾಡೋದು ಬೇಡ. 11 2 22, ಇದಕ್ಕೆ ಆಡ್ ಡೇ ಅಂತ ಕರಿತೀವಿ. ಸೊ ಲೀಪ್ ಇಯರಿಗೆ ಯಾವಾಗಲೂ 2 ಆಡ್ ಡೇಸು, ನಾರ್ಮಲ್ ಇಯರಿಗೆ 1 ಆಡ್ ಡೇ. ಬೇಕಾದ್ರೆ ಬೇಗ ಹೇಳಿಬಿಡ್ತೀನಿ. ಆಡ್ ಡೇ ಏನು ಅಂತಂದರೆ ವರ್ಷಕ್ಕೆ 52 ವಾರ, ವಾರಕ್ಕೆ 7 ದಿನ. ಸೊ 52 ಇಂಟು 7 ಮಾಡಿದಾಗ 364 ಬರುತ್ತೆ. ಬಟ್ ವರ್ಷಕ್ಕೆ ಎಷ್ಟು ದಿನ, 365 ದಿನ. 364 ನೋಡಿ, ವಾರಕ್ಕೆ 7 ದಿನ, ವರ್ಷಕ್ಕೆ 52 ವಾರ, ಗುಣಿಸಿದಾಗ 364 ಬರುತ್ತೆ. ಬಟ್ ವರ್ಷಕ್ಕೆ 365 ದಿನ. ಸೊ ಹಾಗಾದರೆ ಆ ಒಂದಿನ ಎಲ್ಲೋಯ್ತು, 364 365, ಡಿಫ್ರೆನ್ಸ್ ಎಷ್ಟು, 1. ಸೊ ಹಾಗಾಗಿ ನಾರ್ಮಲ್ ಇಯರಿಗೆ 1 ಆಡ್ ಡೇ. ಲೀಪ್ ಇಯರ್ ಇದ್ದಾಗ 366 ದಿನ, 364 366, ಡಿಫ್ರೆನ್ಸ್ ಎಷ್ಟು, 2. ಸೊ ಲೀಪ್ ಇಯರಿಗೆ ಇಂಟು 2, ನಾರ್ಮಲ್ ಇಯರ್ ಇದ್ದಾಗ ಇಂಟು 1. ಸೊ ಅಲ್ಲಿಗೆ ಇಯರನ್ನು ಫೈಂಡ್ ಔಟ್ ಮಾಡಿ ಆಯಿತು. ಈಗ ಡೇಟನ್ನು ಯಾವ ಡೇಟ್ ಕೊಟ್ಟಿದ್ದಾರೆ, ಆಗಸ್ಟ್ 15 ಕೊಟ್ಟಿದ್ದಾರೆ. ಜನವರಿಯಿಂದ ಆಗಸ್ಟ್ ತನಕ ಬರ್ಕೊಳ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಜನವರಿಯಲ್ಲಿ 31 ದಿನ, ಫೆಬ್ರವರಿಯಲ್ಲಿ 28 ದಿನ, ಮಾರ್ಚಲ್ಲಿ 31, ಏಪ್ರಿಲಲ್ಲಿ 30, ಮೇಯಲ್ಲಿ 31, ಜೂನಲ್ಲಿ 30, ಜುಲೈಯಲ್ಲಿ 31, ಆಗಸ್ಟ್ ಯಾವ ತಾರೀಕು ಕೊಟ್ಟಿರೋದು, 15ನೇ ತಾರೀಕು ಕೊಟ್ಟಿರೋದು. ಸೊ ಆಗಸ್ಟಲ್ಲಿ 15 ಒಂದು ಬರ್ಕೊಂಡ್ರೆ ಸಾಕು. ಆಗಸ್ಟ್ 1 ಕೊಟ್ಟಿದ್ರೆ ಆಗಸ್ಟಲ್ಲಿ 1 ಅಂತ ಬರ್ಕೊಳ್ಳೋದು. ಸೊ ಇವಿಷ್ಟನ್ನು ಆ್ಯಡ್ ಮಾಡಬೇಕು. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 227 ಡೇಸ್ ಬರುತ್ತೆ. ಸೊ ಏನು ಡೇಸ್ ಬಂದಿರುತ್ತೋ, ಈಗ ಅಕ್ಟೋಬರ್ 2ನೇ ತಾರೀಕು ಯಾವ ವಾರ ಅಂತ ಕೊಟ್ಟಿದ್ರೆ ಅಕ್ಟೋಬರ್ ತನಕ ಬರ್ಕೊಳ್ಬೇಕು.
ಅಕ್ಟೋಬರಲ್ಲಿ 2 ಒಂದು ಬರ್ಕೊಳ್ಬೇಕು. ಈ 31 ಯಾವ್ಯಾವ ತಿಂಗಳಲ್ಲಿ 31 ಯಾವ್ಯಾವ ತಿಂಗಳಲ್ಲಿ 28 ಬರುತ್ತೆ ಅಂತಂದರೆ ನೋಡಿ, ನಿಮ್ಮ ಬಲಗೈ ಕೈನ ಹೀಗೆ ಇಟ್ಕೊಂಡು ಇಲ್ಲಿ ಉಬ್ಬಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಉಬ್ಬು ಬಂದರೆ 31, ತಗ್ಗು ಬಂದರೆ 30. ಜನವರಿ 31, ಫೆಬ್ರವರಿ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈನೂ 31 ಬರುತ್ತೆ, ಆಗಸ್ಟು 31 ಬರುತ್ತೆ. ಇಲ್ಲಿಗೆ ಜುಲೈ ಎಂಡ್ ಆಗುತ್ತೆ. ಆಗಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಜುಲೈನೂ 31, ಆಗಸ್ಟು 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31. ಸೊ ಈ ಥರದಲ್ಲಿ ಒಂದೊಂದು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನ ಅಂತ ನೀವು ನೆನ್ಪಿಟ್ಕೊಳ್ಬೋದು. ಜನವರಿ 31, ಫೆಬ್ರವರಿ 28, ಲೀಪ್ ಇಯರ್ ಆಗಿದ್ದರೆ 29 ಬರ್ಕೊಳ್ಬೇಕು. ಸೊ ನಂಬರ್ ಆಫ್ ಡೇಸ್ ಕೌಂಟ್ ಡೌನ್ ಮಾಡಿ ಆಯಿತು. ಸೊ ಅದನ್ನು 7ರಿಂದ ಭಾಗಿಸ್ಬೇಕು. ಸೊ ಲಾಸ್ಟಿಗೆ ಬರುವಂಥ ಆನ್ಸರ್ ವೆರಿ ಇಂಪಾರ್ಟೆಂಟ್. ಲಾಸ್ಟಿಗೆ 0 ಬಂದರೆ ಸಂಡೇ, 1 ಬಂದರೆ ಮಂಡೇ, 2 ಬಂದರೆ ಟ್ಯೂಸ್ಡೇ, 3 ಬಂದರೆ ಥರ್ಸ್ಡೇ, 4 ಬಂದರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಈಗ 227 ಬಂದಿದೆ. 227ಅನ್ನು 7ಇಂದ ಡಿವೈಡ್ ಮಾಡಬೇಕು. ಏನಕ್ಕೆಂದರೆ ಇದು ಡೇಸು, ಒಂದು ವಾರಕ್ಕೆ 7 ದಿನ. 7 3ಲಿ 21, ಅಲ್ಲಿಗೆ 22ರಲ್ಲಿ 21 ಕಳೆದ್ರೆ 1, ದೆನ್ 7 2ಲಿ 14, 17ರಲ್ಲಿ 14 ಕಳೆದ್ರೆ 3 ಬರುತ್ತೆ. ಸೊ ಲಾಸ್ಟಿಗೆ ಏನು ಉಳಿಯುತ್ತೋ ಅದು ವೆರಿ ಇಂಪಾರ್ಟೆಂಟ್. ಲಾಸ್ಟಿಗೆ 3 ಉಳಿಯುತ್ತೆ. ಆ 3ಅನ್ನು ಇಲ್ಲಿ ಆಡ್ ಡೇಸಿಗೆ ಆ್ಯಡ್ ಮಾಡಿಕೊಂಡ್ರೆ ಒಂದು ಹಂತಕ್ಕೆ ಪ್ರಾಬ್ಲಮ್ ಮುಗೀತು. ಸೊ ಈಗ ಫಸ್ಟ್ 22 ಹೇಗೆ ಬಂತು? 11 ಲೀಪ್ ಇಯರ್, 11 2s are 22. 35 ಹೇಗೆ ಬಂತು? 35 1s are 35. 1900 ಸೀರೀಸ್ ಇದ್ದಾಗ ಮಾತ್ರ ಈ 1 ಆಡ್ ಡೇ ಎಕ್ಸ್ಟ್ರಾ. ಅಷ್ಟು ಡೇಸನ್ನು ಆ್ಯಡ್ ಮಾಡಿಕೊಂಡು 7ಇಂದ ಡಿವೈಡ್ ಮಾಡಿದಾಗ ಲಾಸ್ಟಿಗೆ ಉಳಿದಿರುವಂಥದ್ದು 3. ಸೊ ಇದು ಅಲ್ಲಿಗೆ +3 ಆಯಿತು. ಸೊ ಇವಿಷ್ಟನ್ನು ಆ್ಯಡ್ ಮಾಡಿಕೊಂಡಾಗ 22, 35, 1 + 3 4 ಇವಿಷ್ಟು ಆ್ಯಡ್ ಮಾಡಿದಾಗ 5 2 7, 7 4 11 1 ಜಸ್ಟ್ 1 3 2 5 1 6, 61 ದಿನ ಬರುತ್ತೆ. ಈ 61ಅನ್ನು ಎಗೈನ್ 7ರಿಂದ ಭಾಗಿಸಿದರೆ ನಿಮ್ಮ ಪ್ರಾಬ್ಲಮ್ ಮುಗೀತು. 61 ಆನ್ಸರ್ ಬಂದಿದೆ. 7ರಿಂದ ಭಾಗಿಸ್ಬೇಕು. 7 7ಲಿ 49, 7 8ಲಿ 56, 61ರಲ್ಲಿ 56 ಹೋದರೆ ಉಳಿಯುವಂಥದ್ದು 5. ಸೊ ಈ ಲಾಸ್ಟಿಗೆ ಏನು ಉಳಿಯುತ್ತೋ ಅದೇ ಮೇನ್ ಆನ್ಸರ್ ಆಗಿರುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಆಗಿದೆ ಅಂದರೆ ನಿಮಗೆ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು. ಆ್ಯಕ್ಚುಯಲ್ ಪ್ರೊಸೀಜರ್ ಹೀಗೆ ಇದೇ ಥರದಲ್ಲ ನೀವು ಕಲಿತರೆ ಯಾವ ಡೇಟ್ ಕೊಟ್ಟರು ಪ್ರಾಬ್ಲಮ್ ಮಾಡ್ಬೋದು. ಸೊ ಈಗ ಆನ್ಸರ್ 5 ಬಂದಿದೆ. ಲಾಸ್ಟಿಗೆ ಆನ್ಸರ್ ಉಳಿಯುವಂಥ ಆನ್ಸರ್ 0 ಬಂದರೆ ನೋಡಿ 61 ಹೇಗೆ ಬಂತು ಅಂತಂದರೆ 22 + 35 + 1 + 3 61 ಡೇಸ್ ಬರುತ್ತೆ. ಆ 61ಅನ್ನು 7ಇಂದ ಡಿವೈಡ್ ಮಾಡಬೇಕು. 7 8ಲಿ 56, 61ರಲ್ಲಿ 56 ಹೋದರೆ 5 ಉಳಿಯುತ್ತೆ. ಲಾಸ್ಟಿಗೆ 0 ಉಳಿದ್ರೆ ಸಂಡೇ, 1 ಉಳಿದ್ರೆ ಮಂಡೇ, 2 ಉಳಿದ್ರೆ ಟ್ಯೂಸ್ಡೇ, 3 ಉಳಿದ್ರೆ ವೆನ್ಸ್ಡೇ, 4 ಉಳಿದ್ರೆ ಥರ್ಸ್ಡೇ, 5 ಉಳಿದ್ರೆ ಫ್ರೈಡೇ. ಲಾಸ್ಟ್ ಆನ್ಸರ್ 5 ಉಳಿದಿದೆ. ಸೊ ದ ಆನ್ಸರ್ ಈಸ್ ಫ್ರೈಡೇ. ನೀವು ಬೇಕಾದರೆ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಬೋದು. 1947 ಆಗಸ್ಟ್ 15 ಯಾವ ವಾರ ಅಂತಂದರೆ ಫ್ರೈಡೇ. ಏನಕ್ಕೆಂದರೆ ಆನ್ಸರ್ 5 ಉಳಿದಿದೆ. 5 ಉಳಿದಾಗ ಆನ್ಸರ್ ಫ್ರೈಡೇ. ಯಾವುದೇ ಡೇಟ್ ಕೊಟ್ಟರು ಈ ಥರದಲ್ಲಿ ಮಾಡ್ಬೋದು. ಈ 1900 ಸೀರೀಸ್ ಕೊಟ್ಟರೆ ಮಾತ್ರ 1 ಆಡ್ ಡೇಯನ್ನು ಆ್ಯಡ್ ಮಾಡ್ಕೊಳ್ಬೇಕು. 2000 ಸೀರೀಸ್ ಕೊಟ್ಟರೆ ಈ 1 ಆಡ್ ಡೇಯನ್ನು ಆ್ಯಡ್ ಮಾಡೋದು ಬೇಡ. ಉಳಿದಿದ್ದೆಲ್ಲ ಪ್ರೊಸೀಜರ್ ಸೇಮ್ ಇರುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.